ನನಗೆ ಈ ಪ್ರೇರಣೆನೇ ಈ ಬಡ ರೋಗಿಗಳೇ ನನ್ನ ಪ್ರೇರಣೆ ಹಲವಾರು ಬಾರಿ ಹೇಳಿದ್ದೀನಿ. ಯಾಕೆಂದರೆ ಇವತ್ತು ಈ BPL ಕಾರ್ಡ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಜನ ಈ ಡಿಸ್ಕೌಂಟ್ ಕೇಳ್ತಾರೆ. ಮಂಜುನಾಥ್, ಈಗ ಒಂದು ಸಂಸ್ಥೆ ಚೆನ್ನಾಗಿ ನಡಿಬೇಕಾದ್ರೆ ಬಹಳ ಮುಖ್ಯವಾದದ್ದು ಅಲ್ಲಿ ಕೆಲಸ ಮಾಡತಕ್ಕಂಥ ವಾತಾವರಣ ಬಹಳ ಮುಖ್ಯವಾದದ್ದು. ನಂತರ ಉದಾರ ಮನಸ್ಸಿರಬೇಕಾಗುತ್ತೆ ಮತ್ತು ಎಲ್ಲ ನಮ್ಮ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಸಲಹೆ ಬಹಳ ಮುಖ್ಯವಾದದ್ದು. ಹೀಗಾಗಿ ಇವತ್ತು ನಿಜವಾಗಲೂ ನನಗೆ ಬಹಳ ಸಂತೋಷವಾಗಿದೆ. ಸೊ ಇವತ್ತು ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಸೊ ಇದರ ನಿಜವಾಗಲೂ ಈ ಪ್ರಶಸ್ತಿಗಳು ಮತ್ತು ಸನ್ಮಾನಗಳು ಇನ್ನೂ ಹೆಚ್ಚು ಜವಾಬ್ದಾರಿಯನ್ನು ಹೊರಿಸುತ್ತೆ ಅಂತ ನನ್ನ ಭಾವನೆ. ಇದು ಏನೋ ಒಂಥರ ತೂಕ ಜಾಸ್ತಿ ಆದಂಗೆ ಆಗುತ್ತೆ. ಅಂದರೆ ಸಾಧನೆ ಇದು ಕೂಡ ತೂಕ ಜಾಸ್ತಿ ಆಗುತ್ತೆ. ನೋಡ್ಬೋದು ನಾವು ಈ ತೂಕ ಶರೀರದ ತೂಕ ಜಾಸ್ತಿ ಆದರೆ ನಾವು ಸಾಮಾನ್ಯವಾಗಿ ವ್ಯಾಯಾಮ ಅಂತ ಹೇಳ್ತೀವಿ, ವ್ಯಾಯಾಮ ಮಾಡಬೇಕು ಅಂತ. ಮನಸ್ಸಿನ ತೂಕ ಜಾಸ್ತಿ ಆದಾಗ ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಈ ಜೇಬಿನ ತೂಕ ಜಾಸ್ತಿ ಆದಾಗ ದಾನ ಮಾಡಬೇಕು ಅಂತ ನಾವು ಅದರಿಂದ ಇವತ್ತು ರಂಗನಾಥ್ ಅವರು ಮಾತಾಡಬೇಕಾದ್ರೆ ಬಹಳ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನೋಡೋಣ. ಯಾಕೆಂದರೆ ಈಗ ಎಷ್ಟೋ ಸರಿ ಜನರ ಅಶ್ವತ್ತರಕ್ಕೆ, ಜನರ ಬಯಕೆಗೆ ಕೂಡ ನಾವು ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಾಗ್ಬೋದೇನೋ ಅಂತ ನೋಡೋಣ ಅಂತ ಇನ್ನೂ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ. ಸೊ ಹೀಗಾಗಿ ಇವತ್ತು ನಿಜವಾಗಲೂ ನಮ್ಮನ್ನು ಮತ್ತು ನಮ್ಮ ಕುಟುಂಬದವ್ರನ್ನ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ಅದರಲ್ಲೂ ಪೂಜ್ಯರ ಸನ್ನಿಧಿಯಲ್ಲಿ ಇವತ್ತು ನಮಗೆ ಆಶೀರ್ವಾದ ಆಗಿದೆ. ಯಾಕೆಂದರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ. ಗುರಿ ಮುಟ್ಟಬೇಕಾದರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ. ಸೊ ಹೀಗಾಗಿ ಇವತ್ತು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ಹೃದಯದ ಮಾಡೆಲ್ ಕೂಡ ಕೊಟ್ಟಿದ್ದೀರ. ಇದು ಮಾನವೀಯ ಸಂದೇಶದ ಜನವಾಹಿನಿ.